ನಾನಿರೋದು ಬ್ಯಾಂಗ್ಳೂರಲ್ಲಿ ಮಹೇಂದ್ರದ ಒಂದು ಈವೆಂಟಲ್ಲಿ. ಮಹೇಂದ್ರ ಅಂದರೆ ನಿಮಗೆ ಗೊತ್ತೇ ಇದೆ, ಆ್ಯಕ್ಚುಲಿ ತುಂಬ ಚೆನ್ನಾಗಿರುವಂಥ ಕಾರ್ನೆಲ್ಲ ಲಾಂಚ್ ಮಾಡ್ತಾ ಇದೆ. ಇವತ್ತು ನಾವು ಬಂದಿರೋದು ಒಂದು ಸ್ಪೆಷಲ್ ಎಡಿಷನ್ ಕಾರ್ನ ಒಂದು ಲಾಂಚ್ಗೆ. ಅದು ಬೇರೆ ಯಾವುದೂ ಅಲ್ಲ, ನೀವು ನೋಡ್ತಿರುವಂಥ ಈ ಒಂದು ಮಹೇಂದ್ರ BE6 ಫಾರ್ಮುಲಾ ಇ ಎಡಿಷನ್. ಎಸ್, ನಿಮ್ಗೆ ತುಂಬ ಜನರಿಗೆ ಗೊತ್ತಿರ್ಬೋದು, ಮಹೇಂದ್ರ ಫಾರ್ಮುಲಾ ಆ ಒಂದು ರೇಸಿಂಗಲ್ಲೂ ಕೂಡ ಇದೆ. ಆ ಒಂದು ರೇಸಿಂಗಲ್ಲಿ ಆ್ಯಕ್ಚುಲಿ ಈ ಒಂದು ಸೀಸನಲ್ಲಿ 4ನೇ ಸ್ಥಾನ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಆ ಒಂದು ಹೊಸ ಕಾರ್ನ ನಮಗೆ ಅಲ್ಲಿ ನೆಕ್ಸ್ಟ್ ಸೀಸನ್ಗೆ ಬೇಕಾಗಿರುವಂಥ ಹೊಸ ಕಾರ್ನ ನಮಗೆ ಅಲ್ಲಿ ಅನ್ವೀಲ್ ಕೂಡ ಮಾಡಿದ್ದಾರೆ. ಆ ಒಂದು ಸಂದರ್ಭದಲ್ಲೇ ಈ ಒಂದು BE6 ಫಾರ್ಮುಲಾ ಇ ಎಡಿಷನ್ನ ಕಾರ್ನ ತಂದಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಒಂದು ಕಾರಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಸೊ ಇದರಲ್ಲಿ ಏನು ಚೇಂಜಸ್ ಆಗಿದೆ ಅಂತ ನೋಡೋದಾದ್ರೆ, ನಿಮಗೆ ಗೊತ್ತೇ ಇದೆ ಮಹೇಂದ್ರ ಆ್ಯಕ್ಚುಲಿ ಫಾರ್ಮುಲಾ ಇ ಏನಿದೆ ಅಂದರೆ EVಯ ಒಂದು ಫಾರ್ಮುಲಾ ರೇಸಿಂಗ್ ಏನಿದೆ, ಅದರಲ್ಲಿ ಆ್ಯಕ್ಚುಲಿ ತುಂಬ ದೊಡ್ಡ ಹೆಸರು ಮಾಡಿರುವಂಥ ಒಂದು ಕಂಪ್ನಿ. ನಮ್ಮಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ ಮಹೇಂದ್ರದವರು ಈ ಫಾರ್ಮುಲಾದಲ್ಲೂ ಕೂಡ ಅವರ ಒಂದು ಪಾರ್ಟಿಸಿಪೇಷನ್ ಇದೆ ಅಂತ ನಮ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ನೀವಲ್ಲಿ ನೋಡ್ಬೋದು, ಅಲ್ಲೊಂದು ಕಾರ್ ಇಟ್ಟಿದಾರಲ್ಲ, ಅದು ಆ್ಯಕ್ಚುಲಿ ಮಹೇಂದ್ರದವರ ನೆಕ್ಸ್ಟ್ ರೇಸಿಗೆ ಫಾರ್ಮುಲಾ ಇ ರೇಸಿಗೆ ಇರುವಂಥ ಒಂದು ಕಾರ್. ಅದನ್ನು ಇವತ್ತು ಅನ್ವೀಲ್ ಮಾಡಿದ್ದಾರೆ. ಆ್ಯಂಡ್ ಆ ಒಂದು ಕಾರ್ನ ಅನ್ವೀಲ್ ಮಾಡಿರುವಂಥ ಖುಷಿಯಲ್ಲಿ ಅವರು ಈ ಒಂದು ಕಾರ್ನ ಸ್ಪೆಷಲ್ ಎಡಿಷನ್ನ ತಂದಿದ್ದಾರೆ. ಇದು ನಾನು ಅವಾಗಲೇ ಹೇಳಿದಂಗೆ BE ಫಾರ್ಮುಲಾ ಇ ಎಡಿಷನ್ ಇದು. ಸೊ ಇದರಲ್ಲಿ ನಮಗೆ 4 ಕಲರ್ ಬರುತ್ತೆ. ಇದು ಇಲ್ಲಿ ನೋಡ್ತಿರ್ಬೋದಲ್ಲ, ಈ ಒಂದು 4 ಕಲರ್ಗಳು ಬರುತ್ತೆ. ಇದರಲ್ಲಿ ಏನು ಚೇಂಜ್ ಆಗಿದೆ ಅಂತ ನೋಡೋಣ. ಸೊ ಮೊದಲಿಗೆ ನೋಡೋದಾದ್ರೆ, ನಮಗೆ ಈ ಒಂದು BE ಏನಿದೆ ಇದರಲ್ಲಿ ನಮಗೆ ಎದ್ದು ಕಾಣ್ತಿದ್ದಂಥ ವಿಷಯ ನಮಗೆ ಇದರ ಒಂದು DRL ಆಗಿತ್ತು. ಈ ಒಂದು DRL ನಿಂದ 3 ಪಾರ್ಟ್ ಆಗಿತ್ತು. ಬಟ್ ಇವಾಗ ನಮಗೆ ಒಂದು ಸಿಂಗಲ್ ಪಾರ್ಟ್ ಆಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವಾಗ ಇದು ತುಂಬ ಅಗ್ರೆಸಿವ್ ಅಂತ ನಂಗೆ ಕಾಣುತ್ತೆ. ನೋಡುವಾಗ ನಮಗೆ ತುಂಬ ಒಳ್ಳೆ ಅಪೀಲ್ ಕೊಡುತ್ತೆ ನಮಗೆ ಈ ಒಂದು ಕಾರು. ಆ್ಯಂಡ್ ಅದ್ಬಿಟ್ಟು ನಮಗೆ ಇಲ್ಲಿ 12 ಸ್ಟ್ರಿಪ್ಸನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ನೋಡ್ಬೋದು ವೈಟ್ ಸ್ಟ್ರೈಪ್ಸ್ನ ಆ್ಯಕ್ಚುಲಿ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇದು ಆ ಒಂದು ಡಿಸೈನಿಗೆ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ನಿಮಗೆ ಗೊತ್ತೇ ಇದೆ, ಈ ಒಂದು ಏರ್ ಡೆಕ್ ಏನಿದೆ ಇದು ಆ್ಯಕ್ಚುಲಿ ನಮಗೆ ಮೊದಲಿಂದನೂ ಇತ್ತು. ಇದು ಇದರ ಒಂದು ಡೌನ್ ಫೋರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಬಟ್ ಇದು ಇದೇ ರೀತಿಯಾಗಿ ನಮಗೆ ಹಿಂದ್ಗಡೆನೂ ಕೂಡ ಕಂಟಿನ್ಯೂ ಆಗಿದೆ. ನಮಗೆ ಹಿಂದ್ಗಡೆ ಬೂಟ್ ಲಿಪ್ ಸ್ಪಾಯ್ಲರ್ ಕೂಡ ಸಿಗುತ್ತೆ. ನಾನು ಅದು ನಿಮಗೆ ತೋರಿಸ್ತೀನಿ. ಅದ್ಬಿಟ್ಟು ನಮಗೆ ಇದರಲ್ಲಿ ಏನೇನು ಚೇಂಜ್ ಆಗಿದೆ ಅಂತ ನೋಡೋದಾದ್ರೆ, ಈ ಒಂದು ಬಂಪರ್ ನಮಗೆ ಇದರಲ್ಲಿ ಚೇಂಜ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಇವಾಗ ಒಂದು ಸ್ವಲ್ಪ ಅಪ್ಸ್ಟ್ಯಾಂಡ್ ಆಗಿ ನಿಂತಿರುವಂತಹ ಒಂದು ಲುಕ್ ನಮಗೆ ಇದು ಕೊಡುತ್ತೆ. ಈ ಒಂದು ಕಾರ್ ನಮಗೆ ಕೊಡುತ್ತೆ, ತುಂಬಾ ಅಗ್ರೆಸಿವ್ ಆಗಿರುವಂತಹ ಲುಕ್ ಅನ್ನು ಕೂಡ ಕೊಡುತ್ತೆ. ಈ ಒಂದು ಹೆಡ್ ಲ್ಯಾಂಪ್ ಏನಿದೆ ಇದು ನಮಗೆ ಸರ್ಕ್ಯುಲರ್ ಆಗಿರುವಂತಹ ರೌಂಡ್ ಶೇಪ್ ನ ಹೆಡ್ ಲ್ಯಾಂಪ್ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಒಂದು ಸ್ಪೋರ್ಟಿನೆಸ್ ನ ಆಡ್ ಮಾಡೋದಕ್ಕೆ ಅಥವಾ ಅದನ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಒಂದು ಆಕ್ಸೆಂಟ್ ನಮಗೆ ಕೊಟ್ಟಿದ್ದಾರೆ. ಇದಿಷ್ಟು ನಮಗೆ ಫ್ರಂಟ್ ಅಲ್ಲಿ ಸಿಗುವಂಥದ್ದು. ಅಂಡ್ ಅದ್ಬಿಟ್ಟು ಕಾರ್ ಅಂತೂ ಅದೇ ರೀತಿಯಾದಂತಹ ಒಂದು ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದೆ. ತುಂಬಾ ಸ್ಟೈಲಿಶ್ ಆಗಿದೆ. ಈ ಕಲರ್ ಆ್ಯಕ್ಚುಲಿ ನನಗೆ ಪರ್ಟಿಕ್ಯುಲರ್ ಆಗಿ ತುಂಬ ಇಷ್ಟ. ಯಾಕೆಂದರೆ ಒಂಥರ ಶೈನಿಂಗ್ ಬ್ಲ್ಯಾಕ್ ಅಂತ ಹೇಳ್ಬೋದು. ಇದನ್ನ BE6ನ ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ನೋಡ್ಬೋದು. ಆ್ಯಂಡ್ ಇದಿಷ್ಟು ನಮಗೆ ಇದ್ರಲ್ಲಿ ಸಿಗುವಂಥದ್ದು. ಆ್ಯಂಡ್ ನಮಗೆ ಇದರ ಒಂದು ವಿಂಡ್ಶೀಲ್ಡ್ ಏನಿದೆ ಅದರಲ್ಲಿ ನಮಗೆ ಮಹೇಂದ್ರ ಫಾರ್ಮುಲಾ ಇ ಟೀಮ್ ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ತುಂಬ ಒಳ್ಳೆ ವಿಷಯ. ಇನ್ನೊಂದೇನೆಂದರೆ, ಇಲ್ಲಿ ನಮಗೆ ಈ ಒಂದು ಕಾರ್ನ ಈ ಭಾಗದಲ್ಲಿ FIA ಅನ್ನೋಂಥ ಒಂದು ಬ್ಯಾಡ್ಜ್ನ ಕೂಡ ಕೊಟ್ಟಿದ್ದಾರೆ. ಇದು ಈ ಕಾರಲ್ಲಿ ನಮಗೆ ಸಿಗುವಂತಹ ಪ್ರಮುಖವಾಗಿರುವಂಥ ವಿಷಯಗಳು ಅಂತ ಹೇಳ್ಬೋದು ಫ್ರಂಟಲ್ಲಿ. ಇನ್ನು ಸೈಡಿಗೆ ಹೋಗಿ ಒಂದಷ್ಟು ವಿಷಯಗಳು ಚೇಂಜ್ ಆಗಿದೆ, ಅದನ್ನು ಕೂಡ ಹೇಳ್ತೀನಿ. ಸೊ ಸೈಡಿಗೆ ಬಂದಾಗ ನಮಗೆ ಏನೇನು ಸಿಗುತ್ತೆ ಅಂತ ನೋಡಿದ್ರೆ, ಬೇರೆ ಕಾರಿಗೆ ಕಂಪೇರ್ ಮಾಡಿದಾಗ ಇದರಲ್ಲಿ ನಮಗೆ ಫಾರ್ಮುಲಾ ಇ ಒಂದು ಬ್ಯಾಡ್ಜ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಈ ಒಂದು ಕಾರು 2 ವೇರಿಯಂಟ್ ಅಲ್ಲಿ ಲಾಂಚ್ ಆಗಿದೆ, FE2 ಮತ್ತು FE3 ಅಂತ. ಸೊ FE2 ಅಲ್ಲಿ ನಮಗೆ 19 ಇಂಚಿನ ವೀಲ್ ಸಿಗುತ್ತೆ. ಇದು ಆಕ್ಚುಲಿ FE3 ವೇರಿಯಂಟ್ ಇದೆ. ಇದರಲ್ಲಿ ನಮಗೆ 20 ಇಂಚಿನ ವೀಲ್ ಸಿಗುತ್ತೆ. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿರುವಂಥ ವೀಲ್ ಅಂತ ನೀವು ನೋಡ್ಬೋದು. ಆ್ಯಂಡ್ ನನಗೆ ಲಾಸ್ಟ್ BE6 ಅಲ್ಲಿ ಒಂದು ಇಷ್ಟ ಆಗದಿರುವಂಥ ವಿಷಯ ಏನು ಅಂದರೆ, ಅವರ ಒಂದು ಬಾಡಿ ಕ್ಲಾಡಿಂಗ್ ಆಗಿತ್ತು. ಆ ಒಂದು ಕಾರ್ಗಳಲ್ಲಿ BE6 ಅಲ್ಲಿ ನಮಗೆ ಈ ಒಂದು ಬಾಡಿ ಕ್ಲಾಡಿಂಗು ಗ್ಲಾಸಿ ಫಿನಿಶಲ್ಲಿ ಕೊಡ್ತಾ ಇದ್ರು. ಬಟ್ ಇವಾಗ ಆಕ್ಚುಲಿ ಮ್ಯಾಟ್ ಫಿನಿಶಲ್ಲಿ ಕೊಡ್ತಾರೆ. ನೀವು ನೋಡ್ಬೋದು, ಮ್ಯಾಟ್ ಬ್ಲ್ಯಾಕಲ್ಲಿ ನಮಗೆ ಈ ಒಂದು ಬಾಡಿ ಕ್ಲಾಡಿಂಗ್ ಫಿನಿಶ್ ಆಗಿದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ಇಂಡಿಯನ್ ರೋಡ್ಸಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿರುವಂಥ ರೋಡಲ್ಲೆಲ್ಲ ಹೋಗುವಾಗ ಏನಾದರೂ ತಾಗಿದ್ರೆ ಸ್ಕ್ರ್ಯಾಚ್ ಆಗುತ್ತೆ. ಸ್ಕ್ರ್ಯಾಚ್ ಆದಾಗ ನಮಗೆ ಗ್ಲಾಸಿ ಫಿನಿಶಲ್ಲಿ ಅದೇ ರೀತಿ ಎದ್ದು ಕಾಣುತ್ತೆ. ಬಟ್ ಇಲ್ಲಿ ನಮಗೆ ಆ ರೀತಿಯಾಗಿ ಎದ್ದು ಕಾಣಲ್ಲ. ಇದು ನಮಗೆ ಮ್ಯಾಟ್ ಫಿನಿಶ್ ಇರೋದ್ರಿಂದ ತುಂಬ ನೀಟಾಗಿ ಹೋಗುತ್ತೆ. ಸ್ಕ್ರ್ಯಾಚ್ ಆದ್ರೂ ಕೂಡ ಸಣ್ಣ ಪುಟ್ಟ ಸ್ಕ್ರ್ಯಾಚ್ ನಮಗೆ ಇದರಲ್ಲಿ ಆಗುತ್ತೆ. ಇನ್ನು ನಮಗೆ ಸೈಡಲ್ಲಿ ಬಂದಾಗ ಒಂದಷ್ಟು ವಿಷಯಗಳು ಬರುತ್ತೆ. ನಮಗೆ ಆ ಒಂದು ಫಾರ್ಮುಲಾ ಇ ಒಂದು ನಂಬರ್ಸ್ ಅಲ್ಲಿ ನಮಗೆ ಇದರಲ್ಲಿ ನೋಡ್ಬೋದು. ಅಲ್ಲಿ ನಮಗೆ 48 ಅನ್ನೋ ಒಂದು ನಂಬರ್ ಸಿಗುತ್ತೆ. ಇದು ಆ್ಯಕ್ಚುಲಿ ಮಹೇಂದ್ರ ಕಾರ್ನ ಡ್ರೈವ್ ಮಾಡ್ತಾರಲ್ಲ, ಫಾರ್ಮುಲಾ ಎಲ್ಲಿ ಡ್ರೈವ್ ಮಾಡ್ತಾರಲ್ಲ, ಸೊ ಅವರ ಹೆಸರಿದು 2 ಡ್ರೈವರ್ಸ್ ಇರ್ತಾರೆ. ಅದರಲ್ಲಿ ಒಬ್ಬರ ಹೆಸರು ಆ್ಯಂಡ್ ಅವರ ಒಂದು ನಂಬರ್ ಅಂತ ಹೇಳ್ಬೋದು. ಅದು ಇದನ್ನ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಇನ್ನೊಂದು ವಿಷಯ ಅಂದರೆ, ನಮಗೆ ಇಂಗ್ಲೋ ಪ್ಲಾಟ್ಫಾರ್ಮ್ ಅಂತ ನಮಗೆ ಇಲ್ಲಿ ನೋಡ್ಬೋದು. ಈ ಒಂದು ಮಹೇಂದ್ರ BE6 XEV9 ಎಲ್ಲ ಇದೆ. ಅದು ಆ್ಯಕ್ಚುಲಿ ಮಹೇಂದ್ರ ಇಂಗ್ಲೋ ಅನ್ನೋಂಥ ಒಂದು ಹೊಸ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರುವಂಥ ಕಾರು. ಸೊ ಆ ಇಂಗ್ಲೋ ಅನ್ನೋ ಬ್ಯಾಡ್ಜ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಗ್ರಾಫಿಕ್ಸ್ನ ಕೂಡ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇನ್ನು ನಮಗೆ ಅದು ಬಿಟ್ಟು ಫ್ಲಶ್ ಡೋರ್ ಹ್ಯಾಂಡಲ್ ಬಾರ್ಸು, NFC ಕಾರ್ಡ್ ನಮಗೆ ಇದರಲ್ಲಿ ಆಕ್ಸೆಸ್ ಮಾಡ್ಬೋದು. ಅದೆಲ್ಲ ನಮಗೆ ನಾರ್ಮಲ್ ಆಗಿ ಸಿಗುವಂಥದ್ದು. ಹಿಂದ್ಗಡೆ ಬಂದಾಗ ನಮಗೆ ಇದರಲ್ಲಿ ಹೇಳಲೇಬೇಕಂತ ಒಂದಷ್ಟು ವಿಷಯಗಳನ್ನ ಹೇಳಿದೆ. ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ಮುಂದ್ಗಡೆ ಏರ್ ಡೆಕ್ ನಮಗೆ ಅದನ್ನು ಇನ್ನೂ ಕೂಡ ಸ್ಪೋರ್ಟಿಯಾಗಿ ಮಾಡಿದ್ದಾರೆ ಅಂತ. ಅದು ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದೆ. ಅದು ಆ್ಯಕ್ಚುಲಿ ನಮಗೆ ಇಲ್ಲಿ ಬರ್ತಾ ಇದೆ. ಆ ರೀತಿ ಕಂಟಿನ್ಯೂ ಆಗಿ ನಮಗೆ ಅದು ಇಲ್ಲಿ ತನಕ ಬರ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಬೂಟ್ ಲಿಪ್ ಸ್ಪಾಯ್ಲರ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನಮಗೆ 2 ಸ್ಪಾಯ್ಲರ್ ನಮಗೆ ಮೇಲ್ಗಡೆ ಕೂಡ ಸಿಗುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನಿಂಗ್ ಅಂತ ಹೇಳ್ಬೋದು. ನಮಗೆ ಈ ಲ್ಯಾಂಬೋರ್ಗಿನಿ ಉರುಸಲ ಏನಿದೆ ಅದನ್ನು ನೋಡಿದಿರುವಂಥ ಫೀಲ್ ನಮಗೆ ಇದರಲ್ಲಾಗುತ್ತೆ. ಮಹೇಂದ್ರದ ಬ್ಯಾಡ್ಜಿಂಗ್ನ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಮ್ಯಾಟ್ ಕಲರ್ನಲ್ಲಿ ಬ್ಲ್ಯಾಕ್ ಕಲರ್ನ ಒಂದು ಫಿನಿಶ್
ಫಿನಿಶಿಂಗಲ್ಲಿ ಮಹೇಂದ್ರ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಮಹೇಂದ್ರ EVಯ ಬ್ಯಾಡ್ಜಿಂಗ್. ಇದು BE6 ಅನ್ನೋಂಥದ್ದು ಬ್ಯಾಡ್ಜಿಂಗ್, ಫಾರ್ಮುಲಾ E ಅನ್ನೋಂಥದ್ದು ಸ್ಪೆಷಲ್ ಎಡಿಷನ್ನ ಒಂದು ಬ್ಯಾಡ್ಜಿಂಗ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಇನ್ನು ಬೂಟ್ ಎಲ್ಲ ಓಪನ್ ಮಾಡಿ ಎಷ್ಟಿದೆ ಅಂತ ಹೇಳೋಕೆ ಹೋಗಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಆ ಒಂದು ವಿಡಿಯೋನ ಮಾಡಿದ್ದೀವಿ. ಇನ್ನು ಒಳಗೆ ಹೋಗಿ ಏನೇನಿದೆ ಅಂತ ನೋಡೋಣ. ಇದು ಮಹೇಂದ್ರ BE6ನ ಕೀ. ಇದು ನೋಡ್ಬೋದು ಎಷ್ಟು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಇದನ್ನ ಆ್ಯಕ್ಚುಲಿ ಇಲ್ಲೋಕೆ ಒಂದು ಸ್ಲಾಟ್ ಇದೆ, ಅದನ್ನ ಒಂದು ಓಪನ್ ಮಾಡಿ ಅಲ್ಲಿ ಸ್ಟಾರ್ಟ್ ಬಟನ್ನ ಈ ಒಂದು ಪ್ರಾಪರಾಗಿ ಒಂದು ರೇಸ್ ಕಾರ್ಗಳಲ್ಲಿ ಇಲ್ಲ ಒಂದು ಸ್ಪೋರ್ಟಿ ಆಗಿರುವಂಥ ಕಾರ್ಗಳಲ್ಲಿ ಏನು ನೋಡ್ತೀವೋ ಆ ಒಂದು ರೀತಿಯಾದಂಥ ಫೀಲ್ ನಮಗೆ ಇದ್ರಲ್ಲಿ ಬರುತ್ತೆ. ಆ್ಯಂಡ್ ಇದರಲ್ಲಿ ನನಗೆ ಇಷ್ಟ ಆಗುವಂಥ ಒಂದು ವಿಷಯ ಏನು ಅಂದರೆ ಒಂದು ಇಂಟೀರಿಯರ್ ಅಂತ ಹೇಳ್ಬೋದು. ಪ್ರಾಪರಾಗಿ ಯಾವುದೋ ಒಂದು ಸ್ಪೋರ್ಟ್ ಕಾರಲ್ಲಿ ಕೂತಂಗೆ ಅನಿಸುತ್ತೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಹೇಳಬೇಕಾದ್ರೆ ಯಾವುದೋ ಲ್ಯಾಂಬೋರ್ಗಿನಿ ಒಳಗೆ ಕೂತೀವಿ ಅನ್ನೋ ಅಂತ ನಮ್ಗೆ ಅನಿಸುತ್ತೆ. ಆ ಒಂದು ಫೀಲ್ ನಮಗೆ ಈ ಮೆಟೀರಿಯಲ್ ಎಲ್ಲ ಕೊಡುತ್ತೆ, ನೀವು ಇಲ್ಲಿ ನೋಡ್ತಿರಲ್ಲ ಇದು. ಸೊ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿರುವಂಥ ವಿಷಯ ಏನು ಅಂದರೆ ಈ ಒಂದು ಸ್ಟೀರಿಂಗ್ ಅಂತ ಹೇಳ್ಬೋದು. ಇದರಲ್ಲಿ ಏನು ಚೇಂಜ್ ಆಗಿದೆ ಅಂತ ನೋಡೋದಾದ್ರೆ ಈ ಒಂದು ಆಕ್ಸೆಂಟ್ ನೋಡ್ಬೋದು. ನಾವು ಫಾರ್ಮುಲಾ E ಒಂದೊಂದಷ್ಟು ಆಕ್ಸೆಂಟ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ನಮಗೆ ಒಂದು ಆರೆಂಜ್ ಕಲರ್ ಆಗಿರ್ಬೋದು, ಇಲ್ಲಿ ಡೋರ್ ಪ್ಯಾನಲ್ಸ್ ಎಲ್ಲ ನಮಗೆ ಅದು ಆ್ಯಡ್ ಮಾಡಿದ್ದಾರೆ. ಫಾರ್ಮುಲಾ E ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಬರುತ್ತೆ. ಆ್ಯಂಡ್ ಅದು ಬಿಟ್ಟು ನಮಗೆ 12.3 ಇಂಚಿನ 2 ಡಿಸ್ಪ್ಲೇ ಅಲ್ಲಿ ನಮಗೆ ಇದ್ರಲ್ಲಿ ಬರುತ್ತೆ. ಸ್ಪೋರ್ಟಿ ಆಗಿರುವಂಥ ಸೀಟ್ ನಮಗೆ ಇದ್ರಲ್ಲಿ ಸಿಗುತ್ತೆ. ಆ್ಯಂಡ್ ಈ ಒಂದು ಹ್ಯಾಲೋ ಏನಿದೆ ಇದು ಆ್ಯಕ್ಚುಲಿ ನಾನು ಅವಾಗಲೂ ಹೇಳಿದ್ದೆ, ನಾನು ನಿಮಗೆ ಈ ಒಂದು ಕಾರ್ ಲಾಂಚ್ ಮಾಡಿ ಡ್ರೈವ್ ಮಾಡಿದಾಗಲೂ ಫಸ್ಟ್ ಟೈಮ್ ಡ್ರೈವ್ ಮಾಡಿದಾಗಲೂ ಹೇಳಿದೆ, ಈ ಒಂದು ಹ್ಯಾಲೋ ಆ್ಯಕ್ಚುಲಿ ನಮಗೆ ಪ್ರಾಪರಾಗಿ ಒಂದು ಸ್ಪೋರ್ಟ್ ಕಾರಲ್ಲಿ ಕೂತಿರುವಂಥ ಫೀಲ್ ನಮಗೆ ಕೊಡುತ್ತೆ. ಅದು ಇದರ ಮೈನ್ ಆಗಿರುವಂಥ ವಿಷಯ. ಇನ್ನು ನಮಗೆ ಗಿಯರ್ ನಾಬ್ ಏನಿದೆ ಇದು ನಮಗೆ ಒಂಥರ ಈ ಏರ್ಕ್ರಾಫ್ಟೆಲ್ಲ ಟೇಕ್ ಆಫ್ ಮಾಡ್ತಾರಲ್ಲ, ಸೊ ಆ ರೀತಿಯಾದಂಥ ಒಂದು ಫೀಲ್ ಕೊಡುವಂಥ ಒಂದು ಲಿವರ್ ರೀತಿ ನಮಗಿದು ಅನಿಸುತ್ತೆ. ಅದು ಬಿಟ್ಟು ಮೋಡ್ನ ಬಟನಲ್ಲಿ ನಮಗೆ ಇಲ್ಲಿದೆ. ಸೊ ಟೋಟಲಿ ಹೇಳಬೇಕು ಅಂದರೆ ತುಂಬ ಒಳ್ಳೆ ಫೀಲ್ ಕೊಡುವಂಥ ಒಂದು ಕಾರ್ ಅಂತ ಹೇಳ್ಬೋದು. ನಮಗೆ ಇಲ್ಲಿ ಆ್ಯಕ್ಚುಲಿ ಗ್ರಾಫಿಕ್ಸ್ನ ಕೂಡ ಒಂದು ಸ್ವಲ್ಪ ಗ್ರಾಫಿಕ್ಸ್ ಅಲ್ಲ, ಒಂದು ಸ್ಟಿಕರ್ಸ್ನ ಇಲ್ಲಿ ಆ್ಯಡ್ ಮಾಡಿದೆ. ಲಾಸ್ಟ್ ಟೈಮ್ ಕೂಡ ಇತ್ತು, ಬಟ್ ಇದನ್ನು ಸ್ಟ್ರೈಪ್ ರೀತಿಯಾಗಿ ನಮಗೆ ಆ್ಯಡ್ ಮಾಡಿದ್ದಾರೆ. ಅದು ಈ ಒಂದು ಕಾರಲ್ಲಿ ಸಿಗುವಂಥದ್ದು. ಅದು ಬಿಟ್ಟು ನಮಗೆ ನಾರ್ಮಲ್ ಆಗಿ ಬೇರೆ ಒಂದು BE6 ಇರುವಂತಹ ಕಾರ್ ರೀತಿಯಲ್ಲಿ ನಮಗೆ ಈ ಒಂದು ಕಾರ್ ಕೂಡ ಅನ್ಸುತ್ತೆ, ಬಟ್ ತುಂಬಾ ಸ್ಪೆಷಲ್ ಆಗಿದೆ. ಇನ್ನು ಈ ಒಂದು ಸೀಟ್ನ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಕುಷನಿಂಗ್ ಆಗಿರುವಂತಹ ಸೀಟ್ ನಮಗೆ ಇಲ್ಲಿ ಸಿಗುತ್ತೆ. BE6 ಫಾರ್ಮುಲಾ E ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ಸಿಗುತ್ತೆ. ಇದೊಂದು ಸ್ಪೆಷಲ್ ಎಡಿಷನ್ ಅನ್ನೋಂಥ ಒಂದು ಫೀಲ್ ನಮಗೆ ಈ ಒಂದು ಕಾರ್ ಒಳಗೆ ಬಂದ್ರೆ ನಮಗೆ ಕಾರ್ ಕೊಡುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ಮಹೇಂದ್ರ BE6 ಫಾರ್ಮುಲಾ E ಒಂದು ಕಾರ್ ಬಗ್ಗೆ, ಫಾರ್ಮುಲಾ E ಒಂದು ಇದ್ರ ಬಗ್ಗೆ. ಇದು ನಮಗೆ ನಾನು ಆವಾಗಲೇ ಹೇಳಿದ್ದೀನಿ 2 ವೇರಿಯಂಟ್ ಇದೆ, FE2 ಮತ್ತು FE3. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ FE2 ಏನಿದೆ ಅದು ನಮಗೆ 23,69,000 ಸಿಕ್ಕಿದ್ರೆ FE3 ಏನಿದೆ ಇದು ನಮಗೆ 24,49,000 ಈ ಒಂದು ಕಾರ್ನ ನಮಗೆ ಎಕ್ಸ್-ಶೋರೂಮಲ್ಲಿ ಸಿಗುತ್ತೆ. ಸೊ ನಾನು ಹೇಳೋದಂದ್ರೆ ನೀವೇನಾದ್ರು ಒಂದು 25 ಲಕ್ಷದ ಆ ಒಂದು ಅರೌಂಡ್ ಆ ಒಂದು ಬಜೆಟಲ್ಲಿ ನಿಮ್ಗೊಂದು ಒಳ್ಳೆ ಕಾರ್ ಬೇಕಂದ್ರೆ ನಮಗೆ ಇದು ಸಿಗುತ್ತೆ. ಯಾಕಂದ್ರೆ ಇದು ಎರಡರಲ್ಲೂ ಕೂಡ 2 ವೇರಿಯಂಟಲ್ಲಿ ಕೂಡ ನಮಗೆ 79 kWh ಒಂದು ಬ್ಯಾಟ್ರಿನ ಸಿಗುತ್ತೆ. ಆ್ಯಂಡ್ ರೇಂಜ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಗೊತ್ತೇ ಇದೆ, ಆಲ್ಮೋಸ್ಟ್ 586ರಿಂದ 640 ಕಿಲೋಮೀಟರ್ ಆ ಒಂದು ರೇಂಜ್ ಹೇಳ್ತಾರೆ. ಬಟ್ ನಮಗೆ ಏನಿಲ್ಲ ಅಂದರೂ ರಿಯಲ್ ವರ್ಲ್ಡಲ್ಲಿ ಈ ಒಂದು ಕಾರ್ ನಮಗೆ 450ರಿಂದ 500 ಅಂತೂ ಪಕ್ಕ ಕೊಡುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಈ ಒಂದು ಕಾರ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿದ್ದು ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮುಂದಾಸ್, ಸೈನಿಂಗ್ ಆಫ್.